16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನುಂಗಪ್ಪ ಸಂಗಪ್ಪ ಒಳ್ಳೆ ಹೆಸರುಗಳು ಇಟ್ಕೊಂಡಿದ್ದಾರೆ ನಮ್ಮ BJPಗರು ಮತ್ತು ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು. ಇಬ್ಬರು ಗಾಂಧೀಜಿಯವರನ್ನ ಯಾರು ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೋ ದುರ್ಬಳಕೆ ಮಾಡ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ಇಬ್ಬರು ಮಾತ್ರ ಚೆನ್ನಾಗಿ ಅಡ್ವರ್ಟೈಸ್ ಹಾಕ್ಕೊಂಡು ಒಬ್ಬರೊಬ್ಬರ ಮೇಲೆ ಮನೆರೇಗಾ ವರ್ಸಸ್ VBG ರಾಮ್ಜಿ ಜೋರ್ದಾರ್ ಹೇಳಿದ್ಬಿಟ್ಟದ. ಇವೆರಡೂದರಲ್ಲೇ ನಿಜವಾಗಿಯೂ ಗಾಂಧೀಜಿಯವರ ವಿಚಾರಗಳನ್ನು ಅನುಷ್ಠಾನಗೊಳಿಸಿದ್ರ. ಈಗ ನಮ್ಮ ಮೋದಿ ಸರ್ಕಾರ ಹಿಂದಿನ ಮನೆರೇಗಾ ಮೇಲೆ ಭ್ರಷ್ಟಾಚಾರದ ರೂವಾರಿ, ಭ್ರಷ್ಟಾಚಾರ ಅಲ್ಲಿ ಭಾಷ್ಟ ಆಗ್ತಾಯಿತ್ತು, ಅದು ತಡೆಸಲುವಾಗಿ ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಇವರು ಭ್ರಷ್ಟಾಚಾರ ತಡೀತಾರ ಅದರಲ್ಲಿದು ಅನ್ನುವಂಥದ್ದು. ಕೆಲವು ಭ್ರಷ್ಟಾಚಾರ ಶಿಷ್ಟಾಚಾರಕ್ಕಾಗಿತ್ತ ಇದು ಮನೆರೇಗಾ ಅನ್ನುವಂಥದ್ದು. ಇಲ್ಲೇ 2-3 ಪಾಯಿಂಟ್ಗಳು ನಾವು ಚಿಂತನೆ ಮಾಡಬೇಕಾಗ್ತದೆ, ವಿಚಾರ ಮಾಡಬೇಕಾಗ್ತದೆ. ಮೊದಲದಾಗಿ ಕಾಂಗ್ರೆಸ್ಸಿಗರು ನಿಜವಾಗಿಯೂ ಗಾಂಧೀಜಿ ಬಯಸಿದಂಥ ಸ್ವರಾಜ್ಯ ಅಥವಾ ಗ್ರಾಮ ರಾಜ್ಯನ ತಂದ್ರ ಅನ್ನುವಂಥದ್ದು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಇವತ್ತು ಗ್ರಾಮ ರಾಜ್ಯಗಳಿರಲಿ ಅಥವಾ ಗ್ರಾಮ ಪಂಚಾಯತ್ಗಳಿರಲಿ, ತಾಲೂಕು ಪಂಚಾಯತ್ಗಳಿರಲಿ, ಜಿಲ್ಲಾ ಪಂಚಾಯತ್ಗಳಿರಲಿ, ಇವೆಲ್ಲ ಏನು ಬಿಚ್ಚಿ ನೋಡಿದಾಗ ಅಲ್ಲಿ ಏನಿಲ್ಲ, ಎಲ್ಲ ಕೈಗಳು ಅಲ್ಲಿ ಶಾಸಕರ ಕೈಯಾಗದಾವು. ಯಾವುದೇ ಪಂಚಾಯತಿಗೆ ಹೋದರೂ ಶಾಸಕರ ಹಿಡಿತ ಅವ್ರ ಮೇಲೆ ನಿಶ್ಚಿತವಾಗಿದಾವೆ. ಆ ಹಿಡಿದು ತಪ್ಪಿಸೋ ಸಲುವಾಗಿನ ಈ ಗ್ರಾಮ ಪಂಚಾಯತ್ ತಂದಿದ್ದು. ಆದರೆ ಇವತ್ತಿಲ್ಲ ಅದು ಒಂದು. ಅಲ್ಲಿ ಆಯಾ ಶಾಸಕರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಗಾಂಧೀಜಿ ಬಯಸಿದಂಥ ಡಿಸೆಂಟ್ರಲ್ ಆಫ್ ದ ಪವರ್ ಇವತ್ತಿಲ್ಲ. ಎರಡನೇದು ಅವು ಆರ್ಥಿಕವಾಗಿ ಅವು ಸ್ವತಃ ಪ್ರಬಲ ಆಗಿದ್ದು, ಸ್ವಂತ ತಮ್ಮ ದುಡಿಮೆಯಿಂದ ತಮ್ಮ ಗ್ರಾಮದ ಉಳಿತಾಯದಿಂದ ತಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಿಕೊಂಡು ಉಳಿದ ದುಡ್ಡನ್ನು ಕಳಿಸ್ಬೇಕಾಗಿತ್ತು ಮೇಲಕ್ಕೆ.